ಹಾಯ್ ಗೈಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಅವಾಗ ಮನೆಗೆ ಬಂದೀನಿ. ಬೆಳಿಗ್ಗೆ ನಾನು ನಿಮ್ಗೆ ಲಾಸ್ಟ್ ಸಾನ್ವಿ ನಿವಾಸದ ವಿಡಿಯೋ ಹಾಕಿದಾಗನ ಹೇಳಿದ್ನಿ, ನಮ್ದು ಗಂಡನ ಮನೆ ಮತ್ತು ಅವಾಗ ಮನೆ ಎರಡು ಒಂದೇ ಊರಾಗನ ಐತಿ. ಈ ಮನೇಲೇ ಆ ಮನೆಗೆ ಹೋಗ್ಬೇಕಂದ್ರೆ ಅಷ್ಟೇ 2 ಗಲ್ಲಿ ದಾಟ್ಕೊಂಡು ಹೋಗಬೇಕು, ಅಷ್ಟೇ ಡಿಸ್ಟೆನ್ಸ್ ಐತಿ, ಭಾಳ ದೂರ ಏನಿಲ್ಲ. ನಾನು ಮೊನ್ನೆ ಇವತ್ತು ಗುರುವಾರ ದಿನ ಬರ್ಬೇಕು ಅನ್ಕೊಳಕತ್ತಿದ್ದು, ಆದರೆ ಅವತ್ತು ಸಾನ್ವಿಗೆ ಆರಾಮಿರ್ಲಿಲ್ದಂಗೆ ಆಯಿತು, ಅದಕ್ಕೆ ಬರೋಕ್ಕಾಗಿರ್ಲಿಲ್ಲ. ನಾವು ಇಲ್ಲಿ ಊರಿಗೆ ನಿನ್ನೆ ಬಂದೇವಿ, ಆದ್ರೆ ಶುಕ್ರವಾರ ಇತ್ತು, ಅದಕ್ಕೆ ಅವಾಗ ಮನೆಗೆ ಬರೋಕೆ ನಡೆಯಂಗಿಲ್ಲ. ಶುಕ್ರವಾರ ದಿನ ಗಂಡನ ಮನೇಲಿ ತವ್ರ ಮನೆಗೆ ಹೋಗಬಾರ್ದು ಅನ್ನೋ ರೀಸನ್ಕಾಗೆ ನೀನು ಬಂದು ಅಲ್ಲೇ ನಮ್ಮ ಮನೆಯಾಗನ ಉಳಿದಿದ್ದು. ಇವತ್ತಿಲ್ಲೇ ಬೆಳಗ್ಗಿನೇ ಬಂದಿದ್ದು. ಬೆಳಿಗ್ಗೆ ಬಂದ್ರೆ ಹಂಗೆ ನಮ್ಮ ಅಮ್ಮಗಳದು ಎಲ್ಲರೂ ಇದ್ದರು, ಅವ್ರ ಜೊತೆ ಮಾತಾಡ್ಕೊತ ಕುಂತಿದ್ದು. ವಿಡಿಯೋ ಮಾಡೋಕ್ಕಿಲ್ಲ, ಅದಕ್ಕೆ ಈಗ ವಿಡಿಯೋ ಮಾಡಾಕತ್ತೀನಿ. ಇಲ್ಲಿ ಬಂದಮೇಲೆ ಇವತ್ತು ವಿಡಿಯೋದೊಳಗೆ ನಾನು ನಿಮ್ಗೆ ಅವಾಗ ಮನೆಯಾಗಿನ ಎಲ್ಲ ಜನರನ್ನ ಪರಿಚಯ ಮಾಡ್ಕೊಡ್ಬೇಕಂತ ಅಂದ್ಕೊಳಕತ್ತೀನಿ. ಬರ್ರಿ ಇವತ್ತು ಎಲ್ಲರನ್ನೂ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಇದು ನೋಡ್ರಿ, ಇಲ್ಲೊಂದು ಚೋಟ ಗ್ಯಾಲ್ರಿ ಮಾಡಿದರು ನೋಡ್ರಿ. ನಾ ಮದ್ವೆ ಟೈಮ್ ಹೆಂಗಿದ್ನಿ, ಇದು ನಮ್ಮ ಸಿದ್ಧಗ ನಾ ಬೆಂಗ್ಳೂರ್ದಾಗ ಫಸ್ಟ್ ಟೈಮ್ ಮೀಟ್ ಆಗಿದ್ದ ಫೋಟೋ ಐತಿ. ಇಲ್ಲಿ ನೋಡ್ರಿ, ಫಸ್ಟ್ ನಾನು ನಿಮ್ಗೆ ನಮ್ಮ ದೊಡ್ಡಪ್ಪನ ಪರಿಚಯ ಮಾಡಿಕೊಡ್ತೀನಿ. ಇವ್ರ ನಮ್ಮ ದೊಡ್ಡಪ್ಪ. ನಾ ಅಪ್ಪನ್ಕಿಂತನೂ ಜಾಸ್ತಿ ನೋಡ್ಕೊಂಡಾರು. ನಾವು ಸ್ಕೂಲ್ಗೆಲ್ಲ ಹೋಗ್ಬೇಕಂದ್ರೆ ನನಗೆ ರೊಕ್ಕದು ಬೇಕಂದ್ರೆ ಕೇಳ್ಕೊಡ್ಕ ಪಟ್ ಅಂತೆ ರೊಕ್ಕ ತಗೋದು ಕೊಡ್ತಿದ್ರು. ಆದ್ರೆ ಒಂದು ಹ್ಯಾಂಡಿಕ್ಯಾಪ್ ಅದಾರು. ಹ್ಯಾಂಡಿಕ್ಯಾಪ್ ಇದ್ರೂ ಏನು ಕಾಲು ಇದ್ದವ್ರಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರು. ಮನೆಗೆ ಏನು ಬೇಕು ಬೇಡ ಸಣ್ಣ ಸಣ್ಣ ಖರ್ಚೆಲ್ಲ ಇವ್ರನ್ನ ಅಪ್ಪನ ನೋಡ್ಕೋತಾರು. ಇವರು ಅವ್ರ ವೈಫ್, ನಮ್ಮ ದೊಡ್ಡವ ಇವರು. ಇವ್ರೂ ಅಷ್ಟೇ ನಮ್ಮ ಅವ್ವನ ನಮ್ಮ ಅವ್ವನ ಅಂದ್ರೂ ಏನು ಅಡ್ಡಿ ಇಲ್ಲ. ನಂಗೆ ನಮ್ಮ ಅವ್ವ ಆದ್ರೆ ಒಂದು ಸ್ವಲ್ಪ ಬೈತಾ ಅಂದ್ರೆ ನನಗೆ ಹೆದರಿಕಿರ್ತಿದ್ದು. ನಾ ಏನ್ರ ನಾನು ಹೇಳೋದಿತ್ತಂದ್ರೆ ಇವ್ರ ಕಡೆನ ಹೋಗಿ ಹೇಳ್ತೀನಿ, ಯಾಕಂದ್ರೆ ಭಯಂಗಿಲ್ಲ ಅಂತೇಳಿ ಒಂದು ಕಾಳಜಿ ಇರ್ತಿತ್ತು. ಭಾಳ ಕಾಳಜಿಲೇ ನೋಡ್ಕೊಂಡಾರು ಇಬ್ರು. ಮತ್ತು ಇವ್ರಿಗೆ 2 ಮಕ್ಳು ಅದಾರು, ಗಂಡು ಮಕ್ಳ. ಒಬ್ಬ ಮೊಮ್ಮಗ ಅದಾನು. ಈಗ ಒಬ್ಬರದ್ದು ಮದುವೆ ಆಗೈತಿ ನೋಡ್ರಿ. ಇವ್ರಿಗೆ ಚಹಾ ಅಂದ್ರೆ ಭಾಳ ಇಷ್ಟ. ನಾನಂತೂ ಮುಂಚೆ ಇವ್ರು ಚಹಾ ಕುಡಿಯೋದು ಬಿಡಿಸ್ಬೇಕಂದ್ರೆ ಸಕ್ರೆ ಚಹಾ ಪುಡಿ ಎಲ್ಲ ಮುಚ್ಚಿಡ್ತೀನಿ. ಆದರೂ ಎಲ್ಲ ಹುಡುಗಾಡ್ ಕೆಲಸ ಚಹಾ ಮಾಡ್ಕೊತಿದ್ರು. ಈಗ ಅವ್ರು ಸ್ವಸ್ಥರು ಬಂದವ್ರ ಕರೆ ಅವ್ರೂ ಎಷ್ಟು ಚಹಾ ಕುಡಿಬೇಡ ಅಂದ್ರೂ ಯಾವಾಗಿದ್ರು ಚಹಾ ಕುಡ್ಕೊತ ಇರ್ತಾರು. ಸಂಜೆ 3 ಗಂಟೆ ಇಲ್ಲ 4 ಗಂಟೆ ಆಯ್ತಂದ್ರೆ ಗಂಟೆ ಹೊಡೆದಂಗೆ ಟಣ್ಣಂತೆ ಹೋಗಿ ಚಹಾ ಕಿಡ್ತಾರು. ಬೆಳಿಗ್ಗೆ 5 ಗಂಟೆಕಂದ್ರೆ ಚಹಾ ಬೇಕು. ಈಗ ನಿಮ್ಮ ಕಡೆ ಏನರ ಒಂದು ಚಹಾ ಬಿಡ್ಸಕ್ಕೆ ಸೊಲ್ಯೂಷನ್ ಇತ್ತಂದ್ರೆ ನಮಗೆ ಪ್ಲೀಸ್ ಕಮೆಂಟ್ ಮಾಡ್ರಿ. ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ ನಿಂಗೆ ಹೆಂಗೆ ಖುಷಿ ಐತಿ? ನೋಡಿರ್ತೇರಿ. ಮತ್ತು ಏನರ ಟಿಪ್ಸ್ ಹೇಳಲ್ಲ ನಮಗೆ? ಹಳ್ಳ್ಯಾಗನ ಜಾಸ್ತಿ ನಮ್ಗೆ ಸಿಗ್ತೈತಿ. ಏನರ ನಮ್ಗೆಲ್ಲ ಖುಷಿ ಆಗೈತಿ. ಮತ್ತೆ ಇವತ್ತು ನೀವು ಯೂಟ್ಯೂಬ್ದಾಗ ಬರ್ತೀರಿ, ಈಗ ಇವತ್ತು ಹಂಗೆ ಅನ್ಸಾಕತ್ತೈತಿ? ಇವತ್ತು ತುಂಬಾ ಖುಷಿ ಆಗತ್ತದ ನಂಗೆ. ಇಲ್ಲಿ ನೋಡ್ರಿ, ಇವರು ನಮ್ದ ಫಸ್ಟ್ನೇ ವೈನಿ, ನಮ್ಮ ನಾಗಪ್ಪಣ್ಣನ ಹೆಂಡತಿ. ಇವ್ರದ್ದು ಮತ್ತು ಇನ್ನೋ ವೈನಿಗೋದು ಇಬ್ಬರದು ಸೇರಿ ಮದುವೆ ಆಗೈತಿ. ಲಾಸ್ಟ್ ವೈನಿದು ಒಬ್ಬರದ ಸಪ್ರೇಟಾಗಿ ಮದುವೆ ಆಗೈತಿ. ಇವ್ರಿಗೆ ಒಂದು ಮಗು ಐತಿ ನೋಡ್ರಿ, ಇಲ್ಲಿ ಪುಟ್ಕಾಕತೆ ಹೊಂಟೈತಿ. ಚಿರು ನೋಡ್ರಿ, ಹೊರಗೆಲ್ಲ ಸಂತಿ ಕುಡೈತಿ. ನಮ್ಮ ವೈನಿ ಇವರು ಇಲ್ಲಿ ಸಂಪಂಗದವರು ಇಲ್ಲಿ ನಮ್ಗೂರಿಗೆ ಬಂದರು. ಆಗಲೇ ಒಬ್ಬರು ಫಸ್ಟ್ ವೈನಿಂದ ತೋರಿಸಿರಿ, ಅವ್ರದ್ದು ಇವ್ರದ್ದು ಇಬ್ಬರದು ಸೇರಿ ಮದುವೆ ಆಗೈತಿ. ಹೇಳ್ರಿ ವೈನಿ, ಏನು ಹೇಳ ನಿಮ್ಮ ಮ್ಯಾರೇಜ್ ಲೈಫ್ ಬಗ್ಗೆ? ನಮ್ಮ ಮದುವೆ ಆಗಿ 4 ವರ್ಷ ಆತ್ರಿ. ಮತ್ತು ನಾವು ಲಾಗಿಂಗ್ ಮಾಡೋದು ಹೆಂಗೆ ಅನಿಸ್ತೈತಿ ನಿಮ್ಗೆ? ಚಲೋ ಅನಿಸ್ತೈತಿ. ಭಾಳ ಮಂದಿ ವ್ಯೂ ಮಾಡಲಿ ಅಂತ ಇಷ್ಟ ಐತಿ. ನೀವು ನೋಡ್ತೀರಿ ಡೈಲಿ? ನಾವು ದೊಡ್ಡ ಟಿವ್ಯಾಗ ಹಚ್ಚಿ ನೋಡ್ತೇವ್ರಿ ನಿಮ್ಮ ವ್ಲಾಗ್ಸ್. ನಮ್ಮ ಮನ್ಯಾಗ ಎಲ್ಲಾರು ಸೇರಿ ಒಮ್ಮೆ ನೋಡ್ತೇವ್ರಿ. ಹಂಗೆ ನೋಡ್ಬೇಡ್ರಿ ನೀವು, ಸಪ್ರೇಟ್ ಫೋನ್ ಒಳಗೂ ನೋಡ್ತೇವ್ರಿ.
ಆದ್ರೆ ನೀವು ಚಂದ ಕಾಣ್ಲಿ ಅಂತ ನಾವು ದೊಡ್ಡ ಟಿವಿ ಒಳಗೆ ನೋಡ್ತೇವ್ರಿ. ನೀ ಏನು ಮಾಡತ್ತೀರಿ? ಅಡಿಗೆ ಮಾಡಕತ್ತೇವ್ರಿ. ಇವ್ರು ನೋಡ್ರಿ, ಇವ್ರ ನಮ್ಮ ಲಾಸ್ಟ್ ವೈನಿ. ಇವ್ರದ ಈಗ ರೀಸೆಂಟಾಗಿ ಮದುವೆ ಆಗೈತಿ. ಎಷ್ಟು ವರ್ಷ ಸಾರಿ ಎಷ್ಟು ತಿಂಗಳಾಯ್ತು ನಿಮ್ಮ ಮದುವೆಗೆ? ಈಗ 5 ಮಂತ್ ಆಯ್ತು. 5 ಮಂತ್ ಆಯ್ತು. ಹೆಂಗೆ ಅನಿಸ್ತೈತ್ರಿ ಈಗ ಮುಂಚೆಯಿಂದಕ್ಕೆ ಈಗಿಂದಕ್ಕೆ? ನಮ್ಮ ಅಣ್ಣ ಅಂತೂ ಇಲ್ಲ ನಿಮ್ಮ ಜೋಡಿ ಮದುವೆ ಆದಾಗಿಂತ್ರ, ಅದಕ್ಕೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹೆಂಗದಾರ ನಮ್ಮಣ್ಣ? ಚಲೋ ಅದಾರು. ಏನಾರ ಸೀಕ್ರೆಟ್ ನಮ್ಮ ಅಣ್ಣನ ಬಗ್ಗೆ ನಮ್ಮಂತ ಹೇಳಿದ್ದು ನಿಮ್ಮಂತ ಏನಾರ ಹೇಳಿದ್ರೆ? ಅಂತ ಖುಷಿ ಐತಿ ನಮ್ಮ ಅಣ್ಣನ ಮದುವೆ ಆಗಿದ್ದು? ಏ ಇವನೇನು ಮದುವೆ ಆದ್ನಿ ಅಂತ ಏನಾರ ರಿಗ್ರೆಟ್? ಮತ್ತೆ ಏನು ಚಲೋ ಅನಿಸ್ತೈತ್ರಿ ನಮ್ಮ ನನ್ನ ಸಿದ್ದನ್ ಬಗ್ಗೆ? ಎಲ್ಲಾರು ಜೋಡಿ ಫ್ರೆಂಡ್ಲಿ ಆಗಿರ್ತಾರ್ರಿ, ಎಲ್ಲಾರ್ದು ಇಂಬಾಟ್ ಒಂದೇ ತರಾನೇ ಇರ್ತಾರ್ರಿ. ಹಂಗೇನು ಇದನ್ ಮಾಡಂಗಿಲ್ರಿ, ಸಿಟ್ಟತೀರಿ, ಸಿಟ್ ಮಾಡಂಗಿಲ್ಲ. ಚಲೋ ಅದಾರ್ರಿ. ಹಂಗ ಇವರು ನಮ್ಮ ಅಪ್ಪ ರೀ. ನಮ್ಮ ಅಣ್ಣನ ತೋರಿಸ್ತೇನೆ. ಇವ ನಮ್ಮಣ್ಣ. ಇವನ ಬಗ್ಗೆ ಹೇಳ್ಬೇಕಂದ್ರೆ ಫುಲ್ ಎಮೋಷ್ನಲ್ ಪರ್ಸನ್. ಯಾರ ನಮಗೆ ಬೈಯಾಕತ್ರ ಅವ ಎಮೋಷ್ನಲ್ ಆಗ್ತಾನು. ಮತ್ತು ಸಣ್ಣವಿದ್ದಾಗ ಸ್ಕೂಲ್ದೊಳಗೆ ಟೀಚರ್ ಅದು ಇರಣ್ಣ ಎದ್ದು ನಿಂದ್ರು ಅಂತ ಅನ್ಕೊಡಕ್ಕೆ ಅವಂಗ ಅಳು ಬರ್ತಿತ್ತು. ಈಗ ಅವ್ರ ಮಗ ಪೂರ ಉಲ್ಟಾ ಅದಾನು. ಯಾರ ಅವ್ರಿಗೆ ಅವಂಗ ಏನರ ಯಾಕೋ ಅಂತಂದ್ರೆ ಉಲ್ಟಾ ಯಾಕಂತೆ ವಾಪಸ್ ಅವ್ರಿಗೆ ಕೇಳ್ತಾನು. ಸೊ ಅಪ್ಪ ಮಗನ ಕಾಂಬಿನೇಷನ್ ಫುಲ್ ಅಪೋಸಿಟ್ ಐತಿ ಇಲ್ಲಿ. ಇವ್ರ ಮಗ ಪ್ರಣವ್ ಅಂತ ಹೇಳ್ಕಸ. ಇವ ಅವ್ರ ಅಪ್ಪನ ಫುಲ್ ಅಪೋಸಿಟ್. ನಮ್ಮವ್ವ ಇವ್ರದನು ಸೇಮ್ ನನ್ನ ಗತಿನೇ ಆಗೈತಿ. ಗೌಡ್ರ ಮನೇಲೆ ಮುಂಡೋಳ್ಯಾರ ಮನೆಗೆ ಬಂದರು. ಒಂದ ಊರಾಗನ ಗಂಡನ ಮನೆ ತವ್ರ ಮನೆ ಎರಡೂ ಐತಿ. ಮತ್ತು ನನ್ನ ಮದುವೆ ಮಾಡೋ ಟೈಮ್ದಾಗಾರ ನಾ ರಿಲೇಷನ್ದಾಗ ಕೊಡಂಗಿಲ್ಲ ನೀನು ಅಂತೇಳಿ ಭಾಳ ಡೈಲಾಗ್ ಹೊಡಿತಿದ್ರು. ಲಾಸ್ಟಿಗೂ ಮತ್ತು ಹೋಗಿ ರಿಲೇಷನ್ದೊಳಗನ ಕೊಟ್ಟರು. ಒಂದೇ ಊರಾಗೆ ಇರ್ತೇವೆ ಅಂತೇಳಿ ಕಸ ಅಂತ. ನಾನು ಏನು ಅನ್ಕೊಂಡಂಗೆ ಏನಾಕೈತ್ವ, ಭಗವಂತನ ಇಚ್ಛಾ ಯಾವ್ದಿರ್ತೈತೆ ಅದಾಗ್ತೈತಿ. ಅದನ್ನು ನಾವು ನಮ್ದು ಅನ್ಕೊಂಡು ಜೀವನ ಸಾಗಿಸ್ಬೇಕು ಖುಷಿ ಖುಷಿಲೇ. ನಾವು ಅಂದಂಗೆ ಯಾವ ಜೀವನೂ ಇರೋದಿಲ್ಲ. ಹ್ಯಾಪಿ ಇದಿಲ್ಲ ಸಾಕು, ಖುಷಿ ಅದೇನ. ಮತ್ತು ಮೂರು ಜನ ಸ್ವಸ್ಥರ ಬಗ್ಗೆ ಒಂದು ಸ್ವಲ್ಪ ಜಗಳ ಮಾಡ್ತಾರೋ ನಿಮ್ಮ ಜಗಳ ಅನ್ನೋ ಮಾತ ಸೀಕ್ರೆಟ್ ಸ್ವಸ್ಥರ ಬಗ್ಗೆ ಸಮೀಪ ಸುಳಿದಿಲ್ಲ. ಖುಷಿಯಾಗಿದಾರು 3 ಮಂದಿ, ಹ್ಯಾಪಿ ಆಗಿದಾಗ ಮಾಡ್ತಾರು. ಅಲ್ಲಿ ಅಪ್ಪ ಅಜ್ಜಿ ಮನಿಗತೆನ ಅವ್ರದ್ದು ಈ ಮನಿನೂ ಅನಿಸೈತಿ. ಏನು ತೊಂದರೆ ಇಲ್ಲ. ನಮಗೂ ಅಷ್ಟೇ ಹೆಣ್ಮಕ್ಳಂಗ ಆಗೈತಿ. ನೀವೇನು ಅಪರೂಪಕ್ಕೊಮ್ಮೆ ಯಾವಾಗಾರ ಬರೋರು, ಅವರು ನಮ್ಮ ಹೆಣ್ಮಕ್ಳಾಗ್ಯಾರು. ಹಂಗಾರೆ ನಮ್ದೇ ನೆನಪಾಗಂಗಿಲ್ಲ. ಅದೇನು ಮರೆಯುವಂತ ಅದೇನು ಒಂದು ವಸ್ತು ಏನ ಮರೆಯಾಕ ಮಕ್ಕಳ ಯಾರ ಮರಿತಾರು. ಖರೆ ನಿಮ್ಮ ಜೀವನ ಬಿಟ್ಟು ನೀವು ಏನು ನಮ್ಮ ಕಡೆ ಏನು ಲಗು ಲಗು ಬರ್ತೀರಿ. ಸಾಲಿ ಆಫೀಸು ನಿಮ್ದೇನ್ಕೇನಾರ ಕೆಲಸ ಮಾಡ್ಕೊಂತ ಅವ್ರ ಮನ್ಯಾಗ ಅವ್ರು ಆರಾಮದಾರ ಬಿಡ, ನಾವು ಹ್ಯಾಪಿ ಆಗಿರ್ತೇವಿ. ನಿಮ್ಮ ಬಿಡು ಇದ್ದಾಗ ನೀವು ಬರ್ತೇವಂತ ಬರ್ತೇರಿಲ್ಲ ಸಾಕ. ಎಷ್ಟರ ದಿನ ಇರುವಾರಿ ಅದ್ರಾಗ ಖುಷಿ ಪಟ್ಕೋತೇವಿ. ಹೆಣ್ಮಕ್ಳು ಎಲ್ಲಿರ್ಬೇಕಲ್ಲಿದ್ರೆ ಚಂದ. ನಮ್ಮ ರೈತಕಿ ಜೀವನದಾಗ ಗೈಸ್ ಇವ್ರದ ಇನ್ನೊಂದು ಡೈಲಾಗ್ ಐತಿ. ನಾವು ಫೋನ್ ಮಾಡಿದಾಗ ಬೆಳಗಾವ್ ಹೋದು ಬಂದಾಗ ಬರ್ರಿ ಭೇಟ್ ಆಗಕ್ಕ ಅಂತ ಹೇಳಿರ ಆಯ್ತಲ್ಲ ವಿಡಿಯೋ ಕಾಲ್ದಾಗ ಬಂದೇವಿ ನಾವ್ ಅಂತ ಡೈಲಾಗ್ ಬಿಡ್ತೇವಿ. ವಿಡಿಯೋ ಕಾಲ್ದಾಗ ಮತ್ತೆ ಅಲ್ಲೇ ಇರ್ತೇವಿಲ್ಲ ನಾವು ಅಲ್ಲೇ ಇದ್ದಂಗಿನ ನಿಮ್ ಬಾಜು ಕಡೆ ಅದೇ ಒಂದೇ ಕೆಲಸ ಹೇಳ್ತಾರೋ. ಮತ್ತು ಅಷ್ಟಪ್ಪ ನಮ್ಮ ರೈತಕಿ ಜೀವನದಾಗ ನಮ್ಗೆ ಯಾವಾಗ ನಿಮ್ಮಂಗಾಗಲೆಲ್ಲ ಅವ್ರು ನಿಮ್ಮ ಅತ್ತಿ ಮಾಮ ಬರ್ತಾರ ಹಂಗೆ ಬರಾಕತಿ. ನೀವು ಬರಲ್ ಬಿಡ. ಮತ್ತೆ ಹೆಣ್ಮಕ್ಳಿಗೆ ಭೇಟಿ ಆಗಿ ಬರ್ಬೇಕು. ಏಪ್ಪ ಅಷ್ಟು ಲಗು ಲಗು ಆಗಲ್ಪ. ಅದೇನು ಬೇಜಾರ ಮಾಡ್ಕೋಬೇಡ್ರಿ ನೀವು. ಫುಲ್ಲ ಹೇಳ್ಬಿಡ್ತೇವೆ ನಾವು. ಹೆಂಗೆ ಪಾಸನು ಕರೆಯ್ತಲ್ಲ ಏನಾರ ಮಾಡ್ಕೋರಿವ ನೀವು ಅಂತ. ಇಲ್ಲಿ ನೋಡ್ರಿ ಇವ್ರ ನಮ್ಮ ಮೊದ್ಲೇ ಅಣ್ಣ ಸ್ನೇಕ್ ಮಾಮ. ನಮ್ಮ ಸಾಣಂತೂ ಸ್ನೇಕ್ ಮಾಮ ಅಂತ ಕರಿತಾಳು. ಯಾಕಂದ್ರೆ ಅವ್ರ ಹೆಸರು ನಾಗಪ್ಪ ಅಂತ ಐತಿ, ಅದಕ್ಕಾಗೆ ಹಂಗೆ ಕರಿತಾಳು. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಕೂಡಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ, ನಮ್ಮನ್ನು ಇನ್ನು ಲಾಕ್ದಾಗೆಲ್ಲ ಹಾಕ್ತಿ ಅಂತ ಫುಲ್ ಎಕ್ಸೈಟ್ಮೆಂಟ್ ಒಳಗಿದ್ರು.
ಆದ್ರೆ ಈಗ ಬಾ ನಾ ಒಂದು ವಿಡಿಯೋ ಮಾಡೋಣ ಅಂದರೆ ಹೋಗುವ ನಾ ಏನು ಬರಂಗಿಲ್ಲ ನಾ ಚಂದಿಲ್ಲ ಅಂತ ಬಿಲ್ಡಪ್ ತೊಗೊಳಕತ್ತಾರು. ಮತ್ತು ಅವಾಗ ಧೈರ್ಯ ಇಲ್ಲ ಅಂತ ಧೈರ್ಯಕ್ಕೆ ನೀ ಬಾ ಅಂತ ಎಲ್ಲಾರನ್ನೂ ಕರೆಯಕತ್ತಾನು. ಈಗ ಬೆಳಗಿನ ಹಾದಿ ಕಾಯಾಗತ್ತಿದ್ದು ಈಗ ಬಂದನು. ಅದಕ್ಕೆ ಈಗ ಇವನ್ ಕರ್ಕೊಂಡ್ ಕೆಲಸ ನಾವು ವಿಡಿಯೋ ಮಾಡಾಕತ್ತೇವಿ. ಅದಕ್ಕೆ ನಮ್ಮ ಅಣ್ಣನಂದಕ್ಕೆ ಏನರ ನಾವು ವಿಡಿಯೋ ಎಡಿಟ್ ಮಾಡಾಕೋದು ಏನರ ಟಿಪ್ಸ್ ಇದ್ರೆ ಕೇಳ್ತೀವಿ. ಅಣ್ಣ ಏನರ ಒಂದು ಸ್ವಲ್ಪ ನಮಗೂ ಹೇಳ. ಏನು ಚಲೋ ಮಾಡ್ತೀರಿ ಮಾಡ್ರಿ. ನಮ್ಮ ಕಡೆಯಿಂದ ಫುಲ್ ಹೆಲ್ಪ್ ಐತಿ, ಎಲ್ಲಾರ ಕಡೆಯಿಂದ ಫುಲ್ ಹೆಲ್ಪ್ ಬರ್ತೈತಿ. ಸಪೋರ್ಟ್ ಬರಲಿ ಎಲ್ಲಾರ ಕಡೆಯಿಂದ. ಸಪೋರ್ಟ್ ಬರ್ಲಿ ಅಲ್ಲಿ ನೀವು ಮಾಡ್ಬೇಕು ನಮಗೆ ಸಪೋರ್ಟ್. ನಾವು ಎಲ್ಲರೂ ಸಪೋರ್ಟ್ ಅದಾವು. ನೀವು ಎಲ್ಲರೂ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೋಡಿದ್ರಲ್ಲ ಗೈಸ್, ನಾ ಈಗ ನಮ್ಮ ಫ್ಯಾಮ್ಲಿ ತವ್ರ ಮನೆಯಾಗಿನವ್ರನ್ನೆಲ್ಲರನ್ನೂ ಪರಿಚಯ ಮಾಡಿಕೊಟ್ನಿ. ಇದ್ರಾಗ ಒಬ್ಬರೇ ಮಿಸ್ ಅದಾರು. ಅದು ಯಾರಂದ್ರೆ ಸಿದ್ಧ ಅಂತೆ ಕಸ. ಆರ್ಮಿ ಡ್ಯೂಟಿ ಮೇಲೆ ಅದಾನು. ಆಲ್ಮೋಸ್ಟ್ ನನ್ನ ಏಜ್ದವನ ಅದಾನು. ಇಬ್ಬರು 1ನೇ ಕ್ಲಾಸ್ ಹೋಗ್ತಿದ್ದು. ಏನಾಗ್ತಿತ್ತು, ನಾ ಏನಾದರೂ ಸ್ಕೂಲಿಗೆ ಹೋಗಲಿಲ್ಲ ಅಂದ್ರೂ ಅವ ಸ್ಕೂಲ್ ಬಿಡ್ತಿದ್ದ ಅವತ್ತು. ಮತ್ತು ಹೈಸ್ಕೂಲ್ಗೆ ಹೋದಾಗ ಏನಾಗ್ತಿತ್ತು, ಅಲ್ಲ ABC ಅಂತೆ 3 ಕ್ಲಾಸ್ ಡಿವಿಷನ್ ಮಾಡ್ತಿದ್ರು. ಅವಾಗ ಹೇಳಾಗತ್ತಿದ್ದ ಕೂಡಲೇ ಸ್ಕೂಲ್ಗೆ ಹೋಗಿ ಕೂಡಲೇ ಇವತ್ತು ಕ್ಲಾಸ್ ಡಿವಿಷನ್ ಮಾಡುವಾಗ ನಮ್ದು ಅಶ್ವಿನಿದ ಯಾವ ಕ್ಲಾಸ್ ಬರ್ತೈತಿ, ನನಗೂ ಅದ ಕ್ಲಾಸ್ ಬರ್ಲಪ್ಪ ದೇವ್ರಿ ಅಂತ ಕಷ್ಟ ಬೇಡ್ಕೊಳಕತ್ತಿದ್ದು ಅಂತ ಅಂಥವದನವ. ಸೊ ಇವತ್ತೇ ಎಲ್ಲಾರ್ಗೂ ಪರಿಚಯ ಮಾಡಿಕೊಟ್ಟೇನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ.